ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಏನು ಅಕ್ಕ ಕುಂತು ಎದ್ದಿದ್ದೇವೆ ಲಾಗ್ ಮಾಡೋಕತ್ತಾಳ ಅಂತ ಅಂತಿರಬೇಕು. ಇವತ್ತು ನಮ್ಮ ಸಬ್ಸ್ಕ್ರೈಬರು ಮದುವೆ ವಾರ್ಷಿಕೋತ್ಸವ ಇದೆ. ಹೆಸರು ಕೇಳಿದೆ, ಎಲ್ಲ ಹೆಸರು ಎಲ್ಲ ಹೇಳ್ಯಾರ ಸ್ನೇಹಿತರೆ. ಹಿಂಗಾಗಿ ಅವ್ರಿಗೆ ವಿಶ್ ಮಾಡಿದ್ರಾತು ಅಂತ ನೀವು ಕೂಡ ಎಲ್ಲರೂ ವಿಶ್ ಮಾಡಿ. ಯಾಕಂದ್ರೆ ಮದುವೆ ಎಷ್ಟನೇ ವರ್ಷ ಅದೊಂದು ಕೇಳಿಲ್ಲ. ಅಣ್ಣನ ಹೆಸರು ರಫೀಕಾ, ಸಿಸ್ಟರ್ ಹೆಸರು ಶಾಯಿನಾ ಅಂತೇಳಿ. ಅಣ್ಣಾಗ ಸಿಸ್ಟರ್ಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 100 ಕಾಲ ಚೆನ್ನಾಗಿ ಬಾಳಿ. ಈಗಷ್ಟು ದಿನ ನೀವು ಖುಷಿಯಾಗಿದ್ರಿ, ಇನ್ನು ಮುಂದೆನೂ ದೇವರು ನಿಮ್ಮನ್ನ ಖುಷಿಯಾಗಿಲ್ಲ ಅಂತ ಆ ದೇವರಲ್ಲಿ ಬೇಡಿಕೊಳ್ತೇನೆ. ನಮ್ಗೆ ಇಂಗ್ಲೀಷ್ನಾಗ ಹೇಳಕ್ಕೆ ಬಲ್ಲ, ಕನ್ನಡದಾಗ ವಿಶ್ ಮಾಡಿ. ನೀವು ಪ್ರತಿಯೊಬ್ಬರು ಅವರಿಗೆ ವಿಶ್ ಮಾಡಿ. ಒಳ್ಳೇದಾಗಲಿ ಆ ಜೋಡಿಗಂತ ಎಲ್ಲರೂ ಹಾರೈಸ್ರಿ. ಏನು ಕೊಟ್ಟಿದ್ದು ಇಟ್ಟಿದ್ದು ತೊಗೊಂಡು ಏನೂ ಆಗಲ್ಲ. ಎಲ್ಲರೂ ವಿಶ್ ಮಾಡ್ತೀರಿ ಆ ಜೋಡಿಗಂತ ಅನ್ಕೋತೀನಿ. ವಿಶ್ ಮಾಡಿ ಖಂಡಿತ. ಅವರು ಕೇಳ್ಯಾರ ಅಂಥೇಳಿ ನಾನು ಹೊರಗಡೆ ಇದ್ದೆ, ವಯಸ್ಸವರು ಕೊಟ್ಟು ವಿಶ್ ಮಾಡಿದ್ದು ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಖುಷಿನೇ ನಮ್ಮ ಖುಷಿ ಸ್ನೇಹಿತರೆ. ಅವ್ರು ಖುಷಿಯಾಗಿರ್ತಾರಂದ್ರೆ ನಾವೆಲ್ಲೇ ಇರಲಿ, ಯಾವ ಪರಿಸ್ಥಿತಿಯಾಗ ಇರಲಿ, ನಾವು ಖಂಡಿತ ವಿಶ್ ಮಾಡ್ತೀನಿ. ಖಂಡಿತ ನಿಮ್ಮ ಮನೆಯಲ್ಲಿ ಮದುವೆ ವಾರ್ಷಿಕೋತ್ಸವದಲ್ಲಿ, ಹುಟ್ಟುಹಬ್ಬದಲ್ಲಿ, ಪ್ರತಿಯೊಂದು ಏನೇ ಇರಲಿ, ನೀವು ನಮ್ಗೆ ಕೂಡ ಕಮೆಂಟ್ ಮೂಲಕ ಹೇಳಿದ್ರಂದ್ರೆ, ನಿಮ್ಮ ಹೆಸರದು ಎಲ್ಲ ಕೇಳಿದ್ರಂದ್ರೆ ನಾನು ಖಂಡಿತ ವಿಶ್ ಮಾಡ್ತೀನಿ. ಬನ್ನಿ ನೀವು ಕೂಡ ವಿಶ್ ಮಾಡಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಪ್ರತಿಯೊಂದು ವಿಡಿಯೋದಾಗ ಅಕ್ಕ ಹೇಳ್ತಾಳೆ ಲೈಕ್, ಶೇರ್, ಕಮೆಂಟ್ ಅಂತ. ಅದೇ ಎಲ್ಲ ಸ್ನೇಹಿತರೆ ನಮ್ದು ಇರೋದು. ಲೈಕು, ಶೇರು, ಕಮೆಂಟು ಮಾಡಿದ್ರೆ ವಿಡಿಯೋ ರನ್ ಆಗ್ತಾವೆ. ವಿಡಿಯೋ ರನ್ ಆದರೆ ನಮಗೆ ಪೇಮೆಂಟ್ ಬರೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಒಂದು ಪೇಮೆಂಟ್ ಬಂದು ಭಾಳ ದಿನ ಆಯಿತು. ನೀವು ಕೂಡ ಇನ್ನೂ ಸಪೋರ್ಟ್ ಮಾಡಬೇಕು, ತುಂಬಾ ಸಪೋರ್ಟ್ ಮಾಡಕತ್ತೀರಿ. ನಡ್ಬಾರ್ಕೆಲ್ಲ ಫೋನ್ ಕೆಟ್ಟಕ್ಕೆ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟವು. ಅದೇ ಒಂದು ಬೇಜಾರಾಗುತ್ತೆ. ಇನ್ನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬಂದಿದ್ದು ಎಷ್ಟು ಬರುತ್ತೋ ಅಷ್ಟೆಲ್ಲ ನೋಡ್ಕೊಂಡು ಹೋಗೋದು. ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ನೋಡಿ ಈ ಥರ ಸೀರೆ ಬೇಕಂತ ಹೇಳಿದರು. ಎದಕ್ಕಂತ ಗೆಸ್ಟ್ ಮಾಡಿ ನೋಡೋಣ. ಸೀರೆ ಮತ್ತು ಸಕ್ಕತ್ತೈತ್ರಿ. ಒಬ್ಬ ಕವಿಗೆ ಹೇಳಿದೆ, ನನಗೆ ಕೊಟ್ಲ ಅವಿ ಸೀರೆ ಈ ಥರ ಅದ ನೋಡವಿ ನಿನ್ನ ಕಡೆ, ನೀನು ಯಾಕೆ ಅವಿ ಮಿನ ಸೀರೆ ಇರುತ್ತೆ ಸ್ನೇಹಿತರೆ. ಅದು ಕೇಳಿದ್ದೆ, ಆಕೆಗೆ ಕೊಟ್ಲು. ಬ್ಲೌಸೂ ಒಬ್ರದ್ದು ಬಾಡಿಗೆ ತೊಂದು. ಯಾಕಂದ್ರೆ ಒಂದೇ ರಾತ್ರಿ ಒಳಗೆ ಎಲ್ಲ ಜೋಡ್ಸೋಕ್ಕಾಗಲ್ಲ ಸ್ನೇಹಿತರೆ. ನಾನು ಅವರು ಡ್ರೆಸ್ ಇತ್ತು, ಹಿಂಗಾಗಿ ಬಿಡೋದು ಬಿಟ್ಟಿದ್ದೆ. ಒಂದು ರಾತ್ರಿ ಒಳಗನೆ ಇಷ್ಟೆಲ್ಲ ಸಜ್ಜು ಮಾಡ್ಕೊಂಡು ನೋಡಿ. ನಿನ್ನೆ ಹೇಳ್ಯಾರ ನಮ್ಗೆ ಸೀರೆ. ಇದು ಬ್ಲೌಸ್ ಹಾಕಿ ಕರೆಕ್ಟಾಗಿ ಸ್ನೇಹಿತರೆ. ಮತ್ತು ಇನ್ನೇಗುನಲ್ಲೇ ಊರ ಮಾಡ್ತಾರೆ ಸೊಂಟ ಪಟ್ಟಿ. ಇದು ಇತ್ತು ಸ್ನೇಹಿತರೆ, ಇದು ಬೇಡ ಅಂತಂದು ಬಿಟ್ಟೆ. ಇದನ್ನು ಬಿಟ್ಟು ಇದಕ್ಕೆ 60 ರೂಪಾಯಿ ಅಂತ ನೋಡಿ. ಏನೈತಿ ಏನಿಲ್ಲ. ಇದು ಸ್ನೇಹಿತರೆ, ಇದೊಂದು ಸೊಂಟ ಪಟ್ಟಿ ಥರ ಅವರು ಹಂಗೆ ಕೇಳ್ತಾರೆ, ಈಗ ಎಷ್ಟು ವರ್ಷನೇಕ ಅದಾವ ಅಂತಂದರು. 9 ಐತಿ ಅಂದೆ. ಹುಡ್ದಟ್ಟಿ ಮಾಡ್ತೀರಿ ನಾ, ಅದಕ್ಕೆ ಸೊಂಟ ಪಟ್ಟಿ ಬಂದ. ಹಸಿರು ಸೀರೆ ಸ್ವಚ್ಛಲ್ಲ, ಫಸ್ಟ್ ಚಾರ್ಜ ಮಾಡೋದಲ್ಲ, ಹಸಿರು ಸೀರೆ ಹಸಿರು ಹುಡ್ದಟ್ಟಿ ಸೊಂಟ ಪಟ್ಟಿ ಕೊಡು ಅನ್ನಕತ್ತಾಳಕ್ಕಿ ಅವಿ ಅಂದ್ಲು. ಇಲ್ರಿ, ಒಂದು ರಾತ್ರಿ ಒಳಗೆ ಏನು ಹುಡ್ದಟ್ಟಿ ಆಗತ್ತೆ ರೀ, ಏನು ಯಾರಿಗೆ ಹೇಳಾರ ಹುಡ್ದಟ್ಟಿ ಮಾಡ್ತೀವಿ ಏನ್ರಿ ಅಂತ ನಾ ಅಂದೆ. 11 ಮಾಡ್ಬೇಕ್ರಿ ಶ್ರಾವಣಿ ಹುಡ್ದಟ್ಟಿ ಹೇಳಿದೆ, 11 ಮಾಡ್ಬೇಕ್ರಿ ಅಂತೇಳಿ. ಇಲ್ರಿ ಬೇಕ್ರಿ ಅಂತಂದೆ. ಮತ್ತೆ ಕೊಟ್ಟು ಕಳಿಸಿದ್ರು. ಇವತ್ತೇನು ರೊಕ್ಕ ಜಗ್ಗು ಸ್ನೇಹಿತರೆ. ಮುದ್ದೆದಾಗೂ ಹಂಗೆ ತರೋದು, ಇಲ್ಲಿ ತೊಗೊಳೋದ. ಇದು ಸೊಂಟ ಪಟ್ಟಿ ಕ್ಯಾಸಲ್ಲ ಆಯ್ತು ನೋಡಿ. ಆ ಸೊಂಟ ಬಟ್ಟೆ ಬಂತು. ಮತ್ತು ರೀ, ಇದು ನಮ್ಮ ಮನೆಯಾಗಿತ್ತು ಸ್ನೇಹಿತರೆ ತುರುಬಕ್ಕೆ ಹಾಕೋದು. ಇವತ್ತು ತುರುಬಕ್ಕೆ ಹಾಕೋಕೆ ಒಂದು ಬೆಂಡ್ ತಂದೀನಿ ರೀ. ತುರುಬಾರ ಹಾಕ್ಲಿ, ಜುಟ್ಲಾರ ಹಾಕ್ಲಿ. ಇದು ಪುಟ್ಟಕ್ಕಾರ ಅಂಗಡಿ ತಂದೀನಿ ರೀ, ಕಿಲಿಪ್ 10 ರೂಪಾಯಿ. ಹಿಂಗೆ ಇದು ಕಲರ ನೀರು ಪಾಲಿಸು. ಇದೊಂದು ಸರ ಇದೊಂದು ಕುತ್ತಿಗೆ ಸರ ಸ್ನೇಹಿತರೆ. ಇದಕ್ಕೆ ಬೆತ್ತಲ್ ಮನೆಯೂ ಐತೆ. ನನ್ನ ತಾಕ ಇತ್ತು, ಜಾತ್ರೆಯಲ್ಲಿ ತಂದಿದ್ದು. ಒಂದು ಲಾಂಗ್ ಸರ, ಒಂದು ಆಟಾಗೈತೆ ನೋಡಿ, ಬಿಸಿ ತೋರಿಸ್ತಾರೆ ನೋಡಿ ಸ್ನೇಹಿತರೆ. ಇದೊಂದು ಹಾಫ್ ಸರ, ಇದೊಂದು ಲಾಂಗ್ ಸರ ನೋಡಿ. ಒಂದು ಲಾಂಗ್ ಸರ, ಇದೊಂದು ಕುತ್ತಿಗೆ 3 ಸರ ರೀ. ಹಿಂಗೆ ಇದೊಂದು ಚೌರಿ ಅದಾವ್ರಿ ಇದ್ರಾಗ ಚೌರಿ. ಇದೊಂದು ಏನೈತೆ, ಎಣ್ಣೆಲ್ಕಾಯಿ ಕಟ್ಕೋತಾರಲ್ರಿ ಆ ಥರ. ಇದೊಂದು ಮೆಂದೆ, ಒಂದು ಡಜನ್ ಪಿನ್ನ. ಇಷ್ಟೆಲ್ಲ ಸಜ್ಜು ಮಾಡ್ಬೇಕು ನೋಡಿ. ಹೆಣ್ಮಕ್ಳಿದ್ರೆ ಇಷ್ಟೆಲ್ಲ ಬೇಕು. ಲಿಪ್ಟಿಕ್ ಮತ್ತು ಮೇಕಪ್ ಸೆಟ್ ಬೇರೆ ರೀ. ಹಿಂಗೆ ಬಳಿ ಏನೈತೆ ಇಷ್ಟು ಥರ ಹಸಿರು ಬಳಿ. ಇನ್ನೊಂದು ಸೆಟ್ ಒಂದು ಕೈಗೆ ರೀ, ಇನ್ನೊಂದು ಕೈಗೆ ನಾನು ನಿಮಗೆ ತೋರ್ಸಕ್ಕಂತ ತೊಗೊಂಡಿನಿ. ಇಲ್ಲಿ ನೋಡಿ, ಶ್ರಾವಣಿ ಊಟ ಊಟ ಮಾಡಿ ಮೆಹಂದಿ ಹಾಕ್ಸಂಬರಕೋತಾರೆ. ಟೈಮ್ ಬಂದು 9 ಗಂಟೆ ಮ್ಯಾಗ ಆಗೈತೆ ನೋಡಿ. ಇಷ್ಟೆಲ್ಲ ತಯಾರು ಮಾಡ್ಕೊಂಡ್ವಿ.
ನಾಳೆ ಎಲ್ಲಿಗೆ ಓದ್ತೀವಿ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಯಾರು ಮದುವೆಗೆ ಓದ್ತೀವಿ ನೀವು ಉಳ್ದಟ್ಟಿ ಮಾಡ್ತೀವೋ ಏನೋ ಎದಕ್ಕೆ ತಯಾರು ಮಾಡ್ಕೊಂಡೀವಿ ಅಂತ ಗೆಸ್ಟ್ ಮಾಡಿ ನೋಡ್ರಿ ಇಲ್ಲೇ ಶ್ರವಣಕುಮಾರ್ನ ಮೆಹಂದಿ ಹಾಕ್ಸೋದನ ಶ್ರಾವಣಿನ ಮೆಹಂದಿ ಹಾಕ್ಸೋದ ನೋಡಿ ಇಲ್ಲಿ ಏನವ ಶ್ರಾವಣಿ ಜೋರೈತವ ಫಂಕ್ಷನ್ ಯಾವ ಫಂಕ್ಷನ್ ಜೋರೈತವ ತಳಕ್ಕೆ ಹಿಡೀಲಿ ಹ್ಞೂ ಎಪ್ಪತ್ತನ ಹೊಡೆದಟ್ಟಿ ಫಂಕ್ಷನ್ ಮಾಡ್ಬೇಕು ಇವನ್ನ ಕಿರಿಕಿರಿ ಹೋಗಿ ಮುಕ್ಕೋರಿ ಹಸಿ ನೋಡಿ ಊಟ ಮಾಡಿ ಮೆಹಂದಿ ನೋಡಿ ಓಕೆ ಶ್ರಾವಣಿ ಊಟ ಮಾಡಿ ಮೆಹಂದಿ ಹಾಕ್ಸೊಂಬರ್ರಾಗ ಟೈಮ್ ಹತ್ತಾಗೈತೆ ಈಗ ಮಲ್ಕೊಳಕ್ಕೆ ಹೊಂಟ್ಲು ನೋಡಿ ಶ್ರಾವಣಿ ಕದನ ಹಾಕೀನಿ ನನ್ನ ಕೆಲಸ ಐತೆ ನಾ ಎಲ್ಲಿ ಮಕ್ಕೊಳದ್ರಿ ಇವ್ರು ಮಲ್ಕೋತಾರ ಇವ ಬಾಡಿ ಒಂದೊಂದು ಸೋಗಾರಿ ಇನ್ನೊಂದು ಅರಿವಿ ಕಟ್ಬೇಕಂದು ಅದಕ್ಕೆ ಇಳಿಯಬಿಟ್ಟಿನಿ ಸಂತಿ ಬಚ್ಚಿಲ್ರಿ ಶ್ರಾವಣಿ ಇನ್ನೊಂದು ಬುಕ್ಕ 2 ಬುಕ್ಕ ಆತ ದೊಡ್ಡ ಇನ್ನೊಂದೆಲ್ಲೈತಿ ಯಾಕ ನಾ ಏನೇನು ಸಂತಿ ತಂದೀನಿ ಏನಂತೇನೆ ಬಿಚ್ಚಿ ಅಲ್ರಿ ಅದನ್ನು ಅಡುಗೆ ಮಾಡ್ಕೊಂಡು ಅಟೆ ಇಟ್ಟಕ್ಕೆ ಅಡುಗೆ ಮಾಡ್ಕೊಂಡು ತಿಂದೆ ಅದೆಲ್ಲ ಸಂತಿ ಬಿಚ್ಚಿ ಡೈರಿ ಎಲ್ಲ ಲೆಕ್ಕ ಬರೋದು ನಾ ಮಲ್ಕೋಬೇಕಾ 12-1 ಗಂಟೆ ಆಗೋ ಸ್ನೇಹಿತರೆ ಬರೀ ಸಂತಿ ಬಿಚ್ಚಾಗ ಸಿಗ್ತೀನಿ ರೀ ಯಾರಿಗೆ ನಿಜ ಬಂದ್ರು ಮಕ್ಕಳಿಗೆ ನಿಜ ಬರಲ್ಲ ನೋಡಿ ಸ್ನೇಹಿತರೆ 10:30 ಆಯ್ತು ಮುಕ್ಕೊಂಡ್ರು ಅವ್ರ ಮನೆಗೆ ಬಂದೆ ಇವಾಗ ನನ್ನ ಕೆಲಸ ಚಲ್ ನೋಡಿ ಇವೆಲ್ಲ ನಾಳೆ ಕಡೆ ಹೋಗಕ್ಕೆ ರೆಡಿ ಮಾಡಿಟ್ಟೆ ನೋಡಿ ಟಿಕ್ಳು ಪಾಕಿಟ್ ಒಂದು ಮೇಕಪ್ ಸೆಟ್ ಒಂದು ಹಾಕಬೇಕು ನೋಡಿ 10:30 ಆ ಟೈಮ್ ಪದೇ ಟೈಮ್ ತೋರಿಸ್ತಾರೆ ಅನ್ನಂಗಾಗತ್ತೆ ಬರ್ರಿ ಆಕೆ ಅಣ್ಣ ಚೌಕೇರಿ ಬುಕ್ಕ ಒಂದು ಸೀಸ್ ಪೆನ್ಸಿಲ್ ಬಾಕ್ಸ್ ಐತ್ರಿ ಒಂದು ಹೊರಗೆ ತೊಗೊಂಡಾಡ್ರಿ ಇದ್ದಿದ್ದಿಲ್ಲ ಇಂಥವು ಸಿಸ್ಟರ್ ಅಂತ ಕಳ್ಸಿದ್ರು ನಾವು ಒಮ್ಮೆ ತರ್ತೀನಿ ರೀ ನಾನು ಇವು ನನ್ನ ಡೈರಿ ನೋಡಿ 20 ರೂಪಾಯಿಗೆ ಒಂದು ಸ್ನೇಹಿತರೆ ಒಂದು ಯೂಟ್ಯೂಬ್ ಬರೆಯೋಕೆ ಮಾಡ್ತೀನಿ ಒಂದು ನನ್ನ ಲೆಕ್ಕ ಬರೆಯೋಕೆ ಮಾಡ್ತೀನಿ 20 ರೂಪಾಯಿ ಏಟದ ನೋಡ್ರಿ ಇವು ಚಂದಲ್ಲ ಸ್ನೇಹಿತರೆ ಲೆಕ್ಕ ಬರೆಯೋಕೆ ಚಂದ ಇವು ತೊಗೊಂಬಂದೀನಿ ರೀ ಇವತ್ತು ಇರ್ಲಂತೆ 2 kg ಟಮಾಟೊ ಅಂತಂದು ನೋಡಿ ಬಿರುಸನು 1 kg ಹಣ್ಣು 1 kg 2 kg ಟಮಾಟೆ ಅಂತಂದಿನಿ ಕಡ್ಡಿ ಬುರ್ಜು ಒಮ್ಮೆ ತಂದುಬಿಡ್ತೀನಿ ಸ್ನೇಹಿತರೆ ನಾನು 50 ರೂಪಾಯಿ ಇದಕ್ಕೊಮ್ಮೆ ಕಡ್ಡಿ ಬುರ್ಜ 2 kg ಟಮಾಟಿ 1 ಕಿಲೋ ಸೌತೆಕಾಯಿ 1 ಕಿಲೋ ಬದ್ನಿಕಾಯಿ ಅರ್ಧ kg ಮೆಣಸಿನ್ಕಾಯಿ ಏನು ತುಟ್ಟಿಗೆ ಅವ್ರಿಗೆ 30 ರೂಪಾಯಿ 1 ಕಿಲೋ ಅಂತ 50 ರೂಪಾಯಿಗೆ ಅರ್ಧ kg ಅಂತ ಟಮಾಟೆನ ಅಷ್ಟು 2 ಕಟ್ ಟಮಾಟೆ ಅಂತಂದ್ರೆ ಬರೀ 30 ರೂಪಾಯಿ 15 ರೂಪಾಯಿ ಕಿಲೋ ಇವು ಬರೀ ಅರ್ಧ ಕಿಲೋಕ್ಕೆ 50 ರೂಪಾಯಿ ರೀ 2 ಕಿಲೋಕ್ಕೆ 30 ಎಲೆ ಅರ್ಧ ಕಿಲೋಕ್ಕೆ 50 ಎಲೆ ಇದು 20 ರೂಪಾಯಿ 1 ಕಿಲೋ ಇದು ಬದ್ನಿಕಾಯಿ ಇದು 15 ರೂಪಾಯಿ 1 ಕಿಲೋ ಕೊಟ್ರೆ ಬರೀ ಇವನ್ನ ಆರಿಸಿ ಬೇರೆ ಹಳ್ಯಾಗ ಕಟ್ಟಿ ಫ್ರಿಜ್ಜಾಗ ಇಡ್ತೀನಿ ಆಯ್ತು ತರಕಾರಿ ಇಟ್ಟು ತೊಗೊಂಬಂದು ನೋಡಿ ಕಿರಾಣಿ ಏನೇನು ತೊಗೊಂಬಂದು ಅಂತ ತೋರಿಸ್ತೇನೆ ರೀ ನಿಮ್ಗೆ ತರಕಾರಿ ಇಷ್ಟೇ ನೋಡಿ ಸ್ನೇಹಿತರೆ ಹಿಂಗೆ ಹಳ್ಯಾಗ ಕಟ್ಟಿ ಫ್ರಿಜ್ಜಾಗ ಇಡ್ತೀನಿ ನೋಡಿ ತರಕಾರಿ ನಾನು ಇಲ್ಲಿ ಏನು ತಂದಿನಿ ಅಂತ ಗೊಬ್ಬರ ಚೀಲ ಅಕ್ಕಿ ಚೀಲ ಅವರೇ ಕೊಟ್ಟಾರ ನೋಡಿ ಇದನ್ನು ನೋಡಿರಿ ಇಲ್ಲೇ ಇವೆರಡು ಕ್ಯಾರಿ ಬ್ಯಾಗ್ ಪ್ಯಾಕೆಟ್ ತೊಗೊಂಬಂದೀನಿ ರೀ ಬಟ್ಟೆ ಹಾಕ್ಕೊಡಕ್ಕೆ 1 kg ಬೆಲ್ಲ ಇನ್ನೊಂದು kg ಬೆಲ್ಲ 1 kg ಸಕ್ಕರೆ 1 kg ಮೈದಾ 1 kg ಅವಲಕ್ಕಿ ರವೆ ಅದಾವ್ರಿ 1 ಕಿಲೋ ಪಾಪಡಿ ತಂದೀನಿ ರೀ ಮಕ್ಕಳು ಯಾವಾಗಾರ ಕರೆದು ಕೊಟ್ರಾಕ ಅಂತೇಳಿ 1 ಕಿಲೋ ಹಪ್ಪಳ ತಂದೀನಿ ಸ್ನೇಹಿತರೆ ಮತ್ತು ಅರ್ಧ kg ಬೆಳ್ಳುಳ್ಳಿ ಒಂದು 4 ಪುಳಿಯೋಗರೆ ಪ್ಯಾಕೆಟು ಸಾಸ್ಮಿ ಜೀರಿಗೆ ಇವೆರಡು ಎಣ್ಣೆ ಪ್ಯಾಕೆಟ್ ನೋಡಿ ಇದು ಏಟು ಸ್ನೇಹಿತರೆ 2,200-300 ರೂಪಾಯಿ ಇದೆಯಾ ಇದಿಷ್ಟು ಶಾಂತಿ ಹಾಕಿದಿಟ್ಟು ಒಂದು ಸ್ಟೇಷ್ನರಿ ಸಾಮಾನು ಅದಕ್ಕೆ ಕಾಯಿಪಲ್ಲೆ 50 ರೂಪಾಯಿ ಉಳ್ದೈತೆ ನೋಡಿ ಇಲ್ಲಿ ಬಂದು ನೋಡಿರಿ ಇಲ್ಲೇ ಪುಟ್ಟಕ್ಕರ ಅಂಗಡಿಗೆ ಏನು ವಿಡಿಯೋ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ವಿಡಿಯೋ ನಿಮ್ಮ ಕಂಟಿನ್ಯೂ ಮಾಡಿ ನೋಡ್ಕೊಂಬಂದಿರಬೇಕು ಈ ವಿಡಿಯೋ 9 ನಿಮಿಷ 10 ನಿಮಿಷ ವಿಡಿಯೋ ಐತೆ ಇದಿಟ್ಟು ಮತ್ತು ನಾಳೆಗೆ 18 ನಿಮಿಷ ವಿಡಿಯೋ ಒಟ್ಟು ಟೋಟಲ್ 28 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ವಿಡಿಯೋ ನೋಡಿ ಶೇರ್ ಮಾಡಿ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡೋ ಮತ್ತು ಮರಿಬೇಡಿ ಮತ್ತು ಸ್ನೇಹಿತರೆ ನಾಳೆಗೆ ಶ್ರಾವಣಿಗೆ ಇಷ್ಟೆಲ್ಲ ಯಾಕೆ ರೆಡಿ ಮಾಡೀನಿ ಎಲ್ಲಿಗೆ ಓದ್ತೀನಿ ಏನು ಮಾಡ್ತೀನಿ ಪ್ರತಿಯೊಂದು ವಿಡಿಯೋ ಬರ್ತಿರ್ತೈತೆ ಅದು 2 ಭಾಗ 1 ಭಾಗ 2 ಬರುತ್ತೆ ಮತ್ತು ನೋಡ್ಬೇಕ್ರಿ ಇಲ್ಲಿಕಂದ್ರೆ 2 ದಿನದ ವಿಡಿಯೋಕ್ಕೂ 1 ದಿನ ಹಾಕಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಬಿಡಬೇಡ್ರಿ
ಬರೀ ಏನಂತ ನಿಮ್ಗೂ ತೋರ್ಸಕತ್ತಿದ್ನೆಲ್ಲ ತೋರಿಸ್ತೀನಿ ನೋಡಿ, ನೋಡ್ಕೊಂಬನ್ನಿ. 50 ರೂಪಾಯಿ ಕೊಟ್ಟೀನಿ ಪುಟ್ಟಕ್ಕರ್ನ ಅಂಗಡಿಗಿಲ್ರಿ. ಅಲ್ಲಿ ಇದಕ್ಕೆ 50 ರೂಪಾಯಿ ಕೊಟ್ಟೀನಿ, ಬೆಲ್ಟಿಗೆ 50 ರೂಪಾಯಿ. ಇಲ್ಲಿ ಬಂದ 100 ರೂಪಾಯಿ ಹೋಗೈತ್ರಿ. ಇನ್ನು 50 ರೂಪಾಯಿ 200 ರೂಪಾಯಿ ಸಂಬಂಧಿದ್ದೀನಿ ರೀ. 2050 ರೂಪಾಯಿ ಖರ್ಚಾಗಿ ಸ್ನೇಹಿತರೆ. ಮುದ್ದೇಳು ಕೋಲಾರ ಇದ್ರೆ ಮನೆಯಾಗಿದ್ರೆ ಇರುತ್ತಾ. ಇದು 175 ಅಂತ, ಇದು 155 ನೋಡಿ. ಎಷ್ಟು ಫರಕ್ ಐತೆ ನೋಡಿ ಎಣ್ಣೆ ಒಳಗೆ. ಎರಡೂ ಒಂದಿರಲಿ ಅಂತ ತೊಗೊಂಬಂದು ನೋಡಿ. ಎಣ್ಣೆ ಖಾಲಿಯಾಗಿ ಭಾಳ ದಿನ ಆಗಿತ್ತು ರೀ. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ ಸ್ನೇಹಿತರೆ. ಇಷ್ಟು ಎತ್ತಿಟ್ಟು ನಾ ಮಲ್ಕೋಬೇಕು 11 ಗಂಟೆ ಆಗತ್ತೆ ರೀ. ಅದಕ್ಕೆ ಎಂಡ್ ಮಾಡಿ ಬಡ ಮಲ್ಕೊಂಬಿಡ್ತು ನೋಡಿ. ನಾಳೆ ಮತ್ತು ಬೇಗ ಎದ್ದು ಮನೆಗಿನಿ ತೊಳಿಬೇಕು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವಾಗ ನಳ ಬಂದಿದ್ದು, ನೀರು ತುಂಬಿದೆ. ನಾನು ನೀರು ಹೆಂಗಾರು ಯಾಕತ್ತೊಳಿ ಮನೆ ತೊಳೆದೆ. ಟೈಮ್ 10 ಗಂಟೆ ಆಗೈತಿ. ಇವತ್ತು 7 ಗಂಟೆಗೆ ಎದ್ದೀನಿ ರೀ. ಅದಕ್ಕೆ ಪಟ ಸ್ವಲ್ಪ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡಿದ್ರಾತಂತ ಇವಾಗ ಚಲ್ ಮಾಡಿ 10 ಗಂಟೆ ಆಯ್ತು ರೀ. ಹೋಗೋರು ಕೆಲ್ಸಕ್ಕೆ ಹೋಗ್ಯಾರ. ಕರೆಂಟ್ ಹೋಗ್ಯಾವ್ರಿ. ತೋರಿಸ್ತು ಟೈಮ್ 10 ನಿಮಿಷ ಕಮ್ಮಿ ಐತಿ. ಇವಾಗ ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡಿ ಜಾಕ ಮಾಡಿಸಿ ದಿನ 9 ತನಕ ಉಂಡು ಸಾಲಿಗೆ ಹೋಗ್ತಿದ್ದೀವಿ ರೀ. ಇವತ್ತು 7ಕ್ಕೆ ಎದ್ದೀವಿ. ಉಸುರು ಮತ್ತು ಮನೆ ತೊಳೆವು, ನೀರು ತುಂಬುವು, ಕುಡಿಯೋ ನೀರು ಬಿದ್ದು ಎಲ್ಲ ಸ್ವಚ್ಛಾಗೈತೆ ರೀ. ಇಂದ ಪರೀಕ್ಷೆ ಬಿದ್ದುಬಿಟ್ಟಾರೆ ಗಾಳಿಗೆ. ನೀನು ಮಧ್ಯದಾಗ ಒಂದು ಪರೀಕ್ಷೆ ಬಿದ್ದಿತ್ತು ನೋಡಿರ್ಬೇಕು ನಿನ್ನೆ ವಿಡಿಯೋದಾಗ. ಇವೆಲ್ಲ ಸಾಲಿಗೆ ಹೋಗ್ಯಾಕೆ ರೆಡಿ ಮಾಡಿ ನೋಡಿ. ಇವತ್ತು ಶ್ರಾವಣಿಯರ ಶಾಲ್ಯಾಗ ಗ್ಯಾದರಿಂಗ್ ಐತಲ್ರಿ. ನೀನು ಯಾರು ಗೆಸ್ಟ್ ಮಾಡಂತೇನಿ, ಗೆಸ್ಟ್ ಮಾಡಿಲ್ಲ, ಯಾರೂ ಮಾಡಿದ್ದಿಲ್ಲ. ನಾನು ವಿಡಿಯೋನ ಹಾಕಿಲ್ಲ ರೀ. ನಾ ಇವತ್ತು ಬರ್ತೀರಿ 3 ಗಂಟೆಗೆ ವಿಡಿಯೋ ಈಗ ಮಾಡಕತ್ತಿಲ್ಲ. ಗ್ಯಾದರಿಂಗ್ ಐತೆ ಸ್ನೇಹಿತರೆ ಶ್ರಾವಣಿ ಶಾಲ್ಯಾಗ. ಮತ್ತು ಹಂಗೆ ಬಟ್ಟೆ ಗಿರಿಯಕ್ಕೆ ಒಂದು ಜಂಪರ್ ಪೀಸ್ ಹೋದ್ರು. ಆಟ ಪ್ಯಾಂಟುಗಳು ಎಲ್ಲ ಹೊಲಿಸಿಟ್ಟಿದ್ದು ಸ್ನೇಹಿತರೆ. ಅಷ್ಟು ತೊಳ್ಕೊಂಬಂದು ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಬರೀ ಕರೆಂಟ್ ಒಂದು ಯಾವ ಇಂದ ನೀರು ಬಲಿ ಹಚ್ಚೀನಿ. ಅಡುಗೆ ಮನೆ ಗರ್ ಮನೆ ಎಲ್ಲ ತೊಳೆದೀನಿ. ಇವಾಗ ಹೊಲಿಗೆ ಕುಕ್ಮ ಹಚ್ಕೊಂಡು ಒಲೆ ಇದು ಮಾಡಬೇಕು ನೋಡಿ. ಇಷ್ಟು ಬಾಂಡೆ ತಿಕ್ಕೀನಿ. ಹಲ್ಲಿ ತಿಕ್ಕೋ ಶ್ರಾವಣ. ಒಲಿ ಊದ್ಯವ. ಅಷ್ಟು ನೀರು ತುಂಬಿದೆ. ಮನೆ ತೊಳೆದ್ನೆಲ್ಲ ಅಷ್ಟು ನೀರು ಖಾಲಿ ಅದು. ಅಷ್ಟು ಬಟ್ಟೆ ಒಗಿಬೇಕು ನೋಡಿ. ಬೀರಪ್ಪನ ದರ್ಶನ ಮಾಡ್ಕೊರಿ ಎಲ್ಲರೂ. ಬರ್ರಿ. ಕರೆಂಟ್ ಹೋಗಿ ನೋಡಿ ಸ್ನೇಹಿತರೆ. ಹಿಂದೆಲ್ಲನೂ ಕ್ಲೀನಾಗಿ ಕಸ ಗುಡ್ಸೀನಿ. ಹೂವಿನ ಗಿಡ ಕಟ್ಟಿದ್ದೀನಿ ರೀ. ಅದನ್ನು ಯಾಕಂದ್ರೆ ಅಡ್ಡಲಾಗ ತಳಗೆ ಬರೀ ತಳಗೆ ಬೀಳಾಕಂತಿತ್ತು ರೀ. ಸೀದಾ ಹೋಲಿ ಅಂತ ಅಷ್ಟು ಕೂರ್ಸಿ ಕಟ್ಟಿ ಮ್ಯಾಕೆ ಕಟ್ ಮಾಡಿ ಹೂವಿನ ಗಿಡ. ಎಷ್ಟು ಬೈಲಾಗಿ ಆಯ್ತು ನೋಡಿ ಅಲ್ಲಿ. ಶ್ರಾವಣ ಬಾ ಬರೀ ಮತ್ತು ಉಪ್ಪಿಟ್ಟು ಮಾಡಾಗ ನಾಷ್ಟ ಮಾಡ ಮಸ್ತ್ ನೋಡಿ. ಶ್ರಾವಣ ಎಲ್ಲಿ ಹೋಗಿದ್ದಿ? ಏನು ಕಸ ಏನು ಚೆಲ್ಲಾಕ ಹೋಗಿದ್ದಿ? ಏನು ಕಲ್ಲಂಗಡಿ ಸಪ್ಪೆ ಚೆಲ್ಲಕ ನೋಡಿ ಸ್ನೇಹಿತರೆ. ನಾವು ಉಪ್ಪಿಟ್ಟು ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ. ವಿಡಿಯೋ ಕಂಟಿನ್ಯೂ ಮಾಡೋದು ಆಗಲಿಲ್ಲ. ಉಪ್ಪಿಟ್ಟು ಮಾಡಿದ್ದಾಯ್ತು. ಉಪ್ಪಿಟ್ಟು ತಿಂದು ಉಷ್ಟು ಬಾಂಡೆ ತಿಕ್ಕಿದಾಗೈತೆ ರೀ. ಇಷ್ಟು ಬಟ್ಟೆ ಗಿರಿಯಕ್ಕೆ ಬಂದರು. ಮತ್ತು ಬಟ್ಟೆ ಕೊಟ್ಟೆ ಅವ್ರಿಗೆ 2 ಜಂಪರ 2 ನೈಟಿ ಶೇಲ್ ಅದು ನೋಡಿ. ಏನಂತ ಈಗ ಇದೊಂದು ಕಚ್ಚಿ ಹಾಕಿ ಸೀರೆ ಉಡಿಸ್ಬೇಕ್ರಿ. ಅದೊಂದು ಅಜ್ಜಿಗೆ ಸ್ನೇಹಿತರೆ ನೋಡಿ. ಸ್ನೇಹಿತರೆ ಸರ್ಪ್ರೈಸ್. ಯಾರು ಬಂದಾರ ನೋಡಿ. ಸರವಣ ಯಾರು ಬಂದಾರ? ಅಮ್ಮ ಬಂದ. ಈಗ ಅವಾಗ ಒಂದು ಸ್ವಲ್ಪ ಚೋಡ ಮಾಡಿರತ್ತಂತ ಒನಿ ಅಂತ ಏನ್ರಿ ನಂಗೆ ಗೊತ್ತೇ ಇಲ್ರಿ ಅವ್ರು ಬರೋದು. ಹಂಗೆ ಒಂದು ಸರ್ಪ್ರೈಸ್ ಕೊಟ್ಟು ನೋಡಿ ಸ್ನೇಹಿತರೆ. ಶ್ರಾವಣಿದು ಈ ಜಾಕ ಮಾಡ್ಸೀನಿ. ಆಕೆ 3ಕ್ಕೆ ಹೋಗ್ಬೇಕ್ರಿ. ಈಗ ಅಕ್ಕನ ಬಂದವ ನಿಂತವಡಿ. ಹಾಯ್ ಮಾ ಹೇಳ್ಬೇಕಿಲ್ಲ ಬರೋದು. ಡ್ಯಾನ್ಸ್ ನೋಡಕ್ಕೆ ಬಂದಾರ ನೋಡ್ರಿ. ಶ್ರಾವಣಿದು ಗ್ಯಾದರಿಂಗ್ ಐತ್ರಿ. ಡ್ಯಾನ್ಸ್ ನೋಡಕ್ಕೆ ಬಂದಾರ. ಶ್ರಾವಣಕ್ಕೆ ಖುಷಿ ಆಗಿಬಿಟ್ಟೈತೆ ರೀ. ಇಲ್ಲಿ ಶ್ರಾವಣ ಯಾರು ಬಂದಾರ? ಉಸುರು ಓದ್ತೀವಿ ನೋಡಿ. 5 ಬಸ್ಸಿಗೆ ಓದ್ತೀವಿ ರೀ. ಶ್ರಾವಣಿ 3ಕ್ಕೆ ಹಾಕಿನ ರೆಡಿ ಮಾಡಿ ಕಳಿಸ್ಬೇಕ್ರಿ. ನಾ ಬಟ್ಟೆ ಇಟ್ಟೀನಿ ನೋಡಿ. ಟೈಮು 1 ಗಂಟೆ ಆಗೈತೆ. ಸೀರೆ ಉಡಿಸ್ಬೇಕಂತ ಎಲ್ಲ ಸಜ್ಜು ಮಾಡಿ ಸಂಜಿನಾಗ. ಏನು ಬಿಚ್ಬೇಡ ಶ್ರಾವಣಿ. ಸೀರೆ ಉಟ್ಕೊಂಡು ಹೋಗ್ಬಿಡೋದು ಸದ್ ನೀನು. ನಾ ಬಂದು ಎಲ್ಲ ಇಲ್ಲೇ ಸೀರೆ ಉಟ್ಕೊಂಡು ಹೋಗು. ಅಲ್ಲಿ ಬಂದು ಎಲ್ಲ ರೆಡಿ ಮಾಡ್ತೀನಿ. ಮತ್ತು ಇಲ್ಲಿಲ್ಲ ಹಾಕೋತಿ ಹುಚ್ಚು ಹೋಗುತ್ತದು. ನಿಂಗೆ ಎದಕ್ಕೆ ಬರ್ತಿ ಹಿಂಗೆ ಮಾಡ್ರಾಗ ಇರು. ಸ್ಕೂಲ್ ಅದಾವು ಚಂದ ಸೀರೆ ಆರ್ಡ್ರ್ ಆಗಿತ್ತು. ಚೋಡ ಅನ್ನೋದು ಬಿಸಿಲಿಗಿಡು. ಚೋಡ ಮಾಡ್ತಾಳೆ ಅಕ್ಕ. ಚಪಾತಿ ಹಿಟ್ಟು ಅದೊಂದಿಟ್ಟು ಹಂಗೆ ಚಪಾತಿ ಪಲ್ಯ ಮಾಡಿ ಹೆಸ್ರುಕಾಳು ಪಲ್ಯ. ಆಯ್ತಾ? ಪೂಜೆ ಮಾಡಿ ಅಂತ
ನೋಡಿ ಇಲ್ಲೇ ಇವು ನಿಂತಂದು ಬಳ್ಳೊಳ್ಳಿ ಸ್ನೇಹಿತರೆ ಇವನ್ನ ಹಾಕಿದೆ ಅವಸು ಸ್ವಚ್ಛ ಮಾಡಕತ್ತಾವ ಚೋಡಾಕ ಚಲೋ ಹಾಕ್ಬಿಟ್ಟು ಸಣ್ಣ ಅದಾವ್ರಿ ಅವು ಈ ಕಡೆ ಹೆಸ್ರು ಕಾಳು ಕುದಿಯಕ್ಕೆ ಇಟ್ಟೀನಿ ಹಿಟ್ಟಿನಾಕೆ ಚಪಾತಿ ಮಾಡ್ತೀನಿ ರೀ ಪಲ್ಯ ಮಾಡ್ತೀನಿ ಮುಂಜಾನೆ ಉಪ್ಪಿಟ್ಟು ಮಾಡಿದ್ರೆ ಅಷ್ಟಾಕ ಇನ್ನೂ ಸ್ವಲ್ಪ ಐತೆ ಬಳ್ಳೊಳ್ಳಿ ಸುಳ್ಯಾಕತ್ತೋಡಿ ಅವ್ವ ಚುಮ್ಮರಿ ಬಿಸಿಲಿಗೆ ಹಾಕ ಇನ್ನೂ ಎಷ್ಟು ಉಪ್ಪಿಟ್ಟು ಉಳ್ದೈತೆ ನೋಡಿ ಮುಂಜಾನೆ ಮಾಡಿದ್ದು ಅದು ರವೆ ಉರಿಯಾಕತ್ತಿದ್ದೆ ಬಟ್ಟೆ ಕಸ್ಟಮರ್ ಬಂದುಬಿಟ್ರಿ ಹಿಂಗಾಗಿ ರವೆ ಅವ್ರಿಗೂ ಮಚ್ಚಾಕೋತ ನೆಪ್ಪೆ ಇಲ್ಲ 2 ಬ್ಲೌಸ್ ಹೋದ್ರೆ ಅವ್ರು 100 ರೂಪಾಯಿ ಬಂದಿರೋದು ಬರ್ರಿ ಚಪಾತಿ ಹಿಟ್ಟು ನಾತಿ ಸದ್ದ ಅವು ಬಳ್ಳೊಳ್ಳಿ ಸುಳ್ಯಾಕತ್ತ ಬಡ ಬಡ ಮನುಷ್ಯಾಗ ಒಂದು ಮಾಡ್ಕೋ ಸ್ನೇಹಿತರೆ 5 ಬಸ್ಸಿಗೆ ಹೋಗ್ಬೇಕು ಬಿಸಿಲು ಭಾಳ ಆಯ್ತು ನಮಗೆ ತಿಂಬ ಬರ್ರಿ ಇಲ್ಲೇ ಕುದಿಲಿ ಕುಂದುರ್ಸಮ್ ತರದ್ದಿಮ್ಮ ಅಂದತ್ತು ನೀರು ಕುಡಿಲಕ್ಕ ಅದೇ ಮಾಳೆ ಚಾ ಮಾಡ ಹಾಕ ನಾನು ತಿಂತಾವೆ ಈಗ ಬರೋ ಸತ್ತಲ್ಲ ಬಾ ಅರ್ಧ ಕರ್ದ ಸತ್ತ ಅದ್ರ ಅದಕ್ಕೆ ಸ್ವಚ್ಛ ಮಾಡಿ ಕೊಡ್ತೀನಿ ತಾವೆ ಬರೀ ಅಕ್ಕ ಒಂದು ಕೆಲಸ ಮಾಡಕತ್ತಾರ ನಾನು ಉಳ್ಳಾಗಡ್ಡಿ ಹೋಗ್ತೀನಿ ಪಲ್ಯಕ್ಕೆ ಕುದಿತಾವು ಪಲ್ಯ ಚಪಾತಿ ಪಲ್ಯ ಚೋಡ ಮಾಡಿಬಿಡ್ತೀವಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ಆಗುತ್ತೆ ಒಂದು ಚೋಡ ಕಟ್ಕೊಂಡು ಹಾಕ್ರಿ ಶ್ರಾವಣಿಗೆ ಸ್ನ್ಯಾಕ್ಸ್ ತೊಂಬ ಅಂದ್ರೆ ಚೋಡ ನಾವೇ ಹೋಯ್ತೀವಿ ರೀ 6ಕ್ಕೆ ಹೋಗಕ್ಕೆ ಈಗ ಉಂಡು ಹೋತಾಳ್ರಿ 3ಕ್ಕೆ ಹಾಕಿ ಹಾಕೊಂಡು ಚಪಾತಿ ಪಲ್ಯ ಮಾಡಿಬಿಡ್ತೀವಿ ಒಂದಾಗೆ ಟೈಮು 2 3 2 ತಾಸು ಐತ್ರಿ ಇವತ್ತು ಮುಂಜಾನೆ ವಿಡಿಯೋ ಹಾಕ್ಬೇಕಾಗಿತ್ತು ಹಾಕೋದು ಅಲ್ಲಿ ನೋಡಿ ಒಂದೇ ಹಾಕಿದೆ ಒಂದನ್ನ ಹಾಕಿ ರೇಟಿಂಗ್ ಮಾಡಕ್ಕೆ ಇಟ್ಟಿನ ನೋಡ್ರಿ ನೋಡಿ ಇಲ್ಲ ಮತ್ತೆ ನೋಡ್ರಿ ಅಕ್ಕ ಚೋಡ ಮಾಡಿದ್ಲು ಅವು ಚೋಡ ತಿಂದು ಖಾಲಿ ಆಗಕ್ಕೆ ಬಂದ್ರು ಒಂದು ನಾನು ಹೆಸರು ಕಾಳು ಪಲ್ಯ ಮಾಡಿದೆ ಊಟಕ್ಕೆ ಚಪಾತಿ ಮಾಡಿದೆ ಚಪಾತಿ ಸ್ವಲ್ಪ ಮಾಡ್ತೀನಿ ಅಷ್ಟೇ ಮಾಡಿ ಶ್ರಾವಣಿನೂ ಓದ್ತಾರ್ರಿ 3ಕ್ಕೆ ಸೀರು ಬರಕ್ಕೆ ಹೋದೆ ತಿನ್ನ ಬಂದಿಲ್ಲ ಟೈಮ್ 2 ಮ್ಯಾಗ ಆತ್ರಿ ಚಪಾತಿ ಒಂದು ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಗ್ಬೇಕು ತಯಾರಾಗಿ ಸ್ನೇಹಿತರೆ ಅವ್ವ ಅಕ್ಕ ಅದಕ್ಕೆ ಬಂದಾರ ನೋಡ್ರಿ ನನಗೇನು ಗೊತ್ತೇಳ್ರಿ ಆ ಕಡೆ ಬರ್ತಾರಂತ ನಾನು ಮಾಡಿದೆ 5 ಬಸ್ಸಿ ಬಾ ಅಂತ ಹೇಳಿದ್ದೆ ಅವರು 12 ಬಸ್ಸಿಗೆ ಬಂದಾರ ನೋಡ್ರಿ ಬರೀ ಚಪಾತಿ ಮಾಡಿ ಮಸ್ತ್ ಇರ್ತೀವಿ ನೋಡಿ ನಾ ಬಟ್ಟೆ ಇಟ್ಟಿದ್ರಿ ಹೋಗಿ ನೋಡಿ ಸ್ನೇಹಿತರೆ ಶ್ರಾವಣಿ ಸೀರೆ ಉಟ್ಕೊಂಡ್ಬಂದಾಳ ಅದು ಒಬ್ಬ ಅವಿ ಉಡಿಸ್ನಲ್ಲ ಅಲ್ಲಿ ಹೋಗ್ಯಾಡ್ರಿ ಆಕಿ ಉಡ್ಸಕ್ಕೆ ಬರಲಿಲ್ಲ ಮತ್ತೊಂದು ಕಡೆ ಹೋಗಿ ಉಟ್ಕೊಂಡು ಫೈನಲಾಗಿ ಬಂದಾಡ್ರಿ ಈಗೇನು ಕಿವಿಯನ್ನು ಪವ್ಯಾನು ಏನು ಹಾಕಲ್ರಿ ಬಳಿ ಪಳಿ ಅಲ್ಲೇ ನೋಡಿ ಇಲ್ಲಿ ನೋಡಿ ಕಿವಿಯ ಉಗುರು ಪ್ಯಾಂಟ್ ತೋರಿಸಿ ಮೆಹಂದಿ ಹೆಂಗೈತೆ ತೋರ್ಸ ಚಂದ ಆಗೈತೆ ಮೆಹಂದಿ ಹಾಂ ಚಂದ ಇರಲ್ಲ ಹೊಳಚಿ ನೀವು ಕಚ್ಚಿ ಸೀರೆ ಈ ಥರ ಕಟ್ಕೊಂಡು ನೋಡಿ ಕಚ್ಚಿ ಸೀರೆ ಆಚೆ ಕಡೆ ಪೌಡ್ರ ಕಾಡಿಗೆ ಹಚ್ತೀನಿ ಇವಾಗ ಸಾಲಿಗೆ ಹೋಗ್ಬೇಕ್ರಿ 3 ಗಂಟೆ ಆಗೈತೆ ಇಬ್ಬರು ಸೇಮ್ ಅದಾರ ನೋಡಿ ನೋಡಿ ಸ್ನೇಹಿತರೆ ತಳಕು ಇಬ್ಬರು ಪರಕಿಲ್ಲ ನೋಡ್ರಿ ಏನೂ ಪರಕಿಲ್ಲ ಸೇಮ್ ಕಾಣ್ತಾರೆ ಇಲ್ರಿ ಇಬ್ಬರು ಈಗ ನೋಡಿರಿ ನಾನು ಗೊತ್ತಿಲ್ಲ ಸರ ನಿಮ್ಮ ಮಮ್ಮಿ ಅಕ್ಕಿನಿ ನಾನು ಅಲ್ಲವ್ವ ಯಾವಾಗಲೂ ಹೇಳ್ತೀನಿಲ್ಲ ನಾನು ಮತ್ತು ನನ್ನಂಗೆ ಇರ್ಬೇಕು ನೀನು ನಿಮ್ಮ ಮಮ್ಮಿ ನಾನಾದ್ರೆ ನೀನು ನಿಮ್ಮ ಮಮ್ಮಿ ಓದ್ತೀಯಲ್ಲ ಬಾ ಮಾರಿ ತೊಗೊಂಬರ್ಬಾ ಹೋಗಿ ನೋಡ್ರಿ ಇವಾಗ 5 ಗಂಟೆ ಆಯ್ತು ಟೈಮು ನಾನು ಕೂಡ ರೆಡಿ ಆಗಿನಿ ಸಿಂಪಲ್ಲಾಗಿ ಇದನ್ನ ಸೇರ್ಕೊಂಡಿನಿ ಈ ಬ್ಲೌಸ್ ನೋಡೋಣ ಒಬ್ರು ಕಮೆಂಟ್ ನೆಪಾಯ್ತು ನೋಡಿ ಅಕ್ಕ ಈ ಥರ ನೀವು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸಿದ್ರೆ ಆ ಚಾನಲೇ ಹೊತ್ತು ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಹೊಸ ಚಾನಲ್ ತೆಗೆಕತ್ತೀವಿ ಖಂಡಿತ ಅದರಲ್ಲಿ ಈ ಥರ ಬ್ಲೌಸ್ ಸ್ಟಿಚಿಂಗು ನಾ ಹಾಕ್ತೀನಿ ರೀ ಇದು ನಾನೇ ಹೊಲ್ಕೊಂಡು ನೋಡಿ ಒಬ್ರು ಕೇಳಿದರು ಆ ರೇಖಾ ಟೈಲರಿಂಗ್ ಚಾನಲ್ ಒಳಗೆ ಈ ಥರ ಬ್ಲೌಸು ಕಟಿಂಗ್ ತೋರಿಸ್ರಿ ಅಕ್ಕ ಅಂತೇಳಿ ಇದು ಅಷ್ಟು ಗಾವಾಗುತ್ತೆ ನೋಡಿ ನಾನು ಇದೇ ಸೀರೆ ಉಟ್ಕೊಂಡಾಗತ್ತೆ ಚಂದ ಕುಂದಿರುತ್ತೆ ಸ್ನೇಹಿತರೆ ನೋಡ್ರಿ ಬೇಕಾದ್ರೆ ನಿಮ್ಗೆ ಎಡ್ಚೋ ಕುಂತೈತೆ ಅವನಲ್ಲಿ ಕುಂತ ರೆಡಿಯಾಗಿ ಅಕ್ಕ ಕುಂತಾಳ ಶಿವಕುಮಾರ್ ರೆಡಿಯಾಗ್ಯಾನ ಬರ್ರಿ ಹೋಗೋನು ಅಲ್ಲಿ ಹೋಗಿ ನಾ 6 ಗಂಟೆ ಆಗುತ್ತೆ ನಾನು ಸಾಲಿ ಊರಾಗ 5 ಆಗೈತಿ ಈ ಬಸ್ ಲಾಸ್ಟ್ ಬಸ್ ನಮ್ಮ ಊರಿಗೆ 5:15 5 ಬರ್ತಾ 6 ಅನ್ನಕ್ಕೆ ಮಧ್ಯ ಹೋಗ್ತೀವಿ ಆ ಕಡೆ 6ಕ್ಕೆ ಬಂದಾರ ನಾ ಸಾಲಿಗೆ ಹೋಗ್ಬೇಕು 6:15 ಆಗುತ್ತೆ ನೋಡಿ ನಾವು ಶ್ರಾವಣಿ ಎಲ್ಲ ರೆಡಿ ಮಾಡಬೇಕು ಹಾಂ ಸಾಲಿಗೆ ಹೋಗಿ ವಿಡಿಯೋ ಮಾಡ್ಬೇಕು ನೋಡ್ರಿ ಬರ್ರಿ ಹೋಗೋಣ ಆಯ್ಕ ನಡಿ ನಡ್ರಿ ಹೋಗೋಣ್ರ ಆಫ್ ಮಾಡಿ ಗಚ್ಚಿನ ಅವ್ನು ತೊಗೊಂಬರಂಗೆ ಬರ್ಬೇಡ ನೋಡಿ ರಟ್ಟು ಪಟ್ಟು ತೊಗೊಂಬರಂಗೆ ನಮಗೂ ಬರಬೇಡ ಕಸ ತೊಗೊಂಬರ್ತೀವಿ ಒಳ್ಳೆ ಬರೋಕೆ ಇರ್ತಾವೆ ಕರೆಂಟ್ ಇದ್ದ ನೀರು ಇದ್ದೇ ಇರ್ತಾವೆ ನೋಡಿ ಕಿಲಿ ಹಾಕಿ ಕೊಡ್ತೀನಿ ಪುಟ್ಟಕ್ಕಮ್ಮನೆ ಕೊಟ್ಟು ಬಾ ಅಲ್ಲ ಅಕ್ಕನ ಅಟ್ಟೆ ಕರಿತೀನಿ ನಮಗೆ ಕರೆಯಲ್ಲ ಆ ಪುಟ್ಟಿ
ಅಕ್ಕ ಅಟ್ಯಾಕ್ ಕರೀತಿ ನಮ್ಗೆ ಕರೆಯಲ್ಲ ಹಂಗೆ ನೋಡಕ್ಕ ಯಾಕ ದಿನ ನೋಡೋದು ಹಾಂ ಡೈಲಿ ಇಲ್ಲೇ ಇದ್ರೂ ನೋಡಿ ಯಾವ ಬಂಡಿ ಇಲ್ಲಿ ಬಂಡ್ಯಾ ಟೈಮ್ ಅವ್ರು ಯಾಕೆ ಕೊಡ್ತಿಂದ್ರ ಮತ್ತು ಆ ಮಂಜಲ್ಲ ಮತ್ತು ಮಾಲ್ ಹಾಕಿದ್ರೆ ಶಾಂತಮ್ ನಿನ್ನ ಮಗ ಕರೆಯಲಾಗಿ ಅಂತಾನ ಬಂಗಾರ ಕೊಡ್ಬೇಕು ಚಲೋ ಆಗ್ಬಿಟ್ಟ ಕಾಲೇ ಕುಂದರ್ತೀನಿ ಹೋಗಿ ಆಂಟಿ ಶಾಪಿಂಗ್ ಕುಂದರ್ತೀನಿ ನಾ ಅದಕ್ಕೆ ಬ್ಯಾಡ ನಂದ ನನಗೆ ರಾಗಾಡ ಆಗತ್ತೆ ನೀನು ನೀನು ರಾಗಾಡ ನಾ ಹೇಳಿಬಿಟ್ಟಿನಿ ಹಾಕ್ಬಿಟ್ಟು ಕುಂದ್ರಾಕತ್ತೆ ಅದಕ್ಕೆ ನಾವು ಒಲ್ಲೆ ಅನ್ನಕತ್ತೀನಿ ಅವ್ರು ಅಂತಾರೆ ಸ್ಟೇಷ್ನರಿ ಹುಬ್ಳಿ ಮುದ್ದೆ ಹೋದಾಗ ಬೇಸಿ ಎಲ್ಲ ಹನ್ನೆ ಬಾರ ಅಟ್ಟೆ ಬಿಡಿ ಅದು 2 ರೂಪಾಯಿ ಬಾಡಿಗೆ ಎಲ್ಲ ಇಡು ಜಡ ಐತರು ಎಲ್ಲ ಅಲ್ಲೇ ಐತಿ ನಾ ಇನ್ನ ಮುದ್ದೆ ಭಾಳ ಬೇಸಿ ಹೋಗಂಬಾ ಪುಟ್ಟಾಕ ಒಳಗೆ ಡ್ಯಾನ್ಸ್ ಮಾಡಕ್ಕೆ ಯಾಕವ ಹಾಂ ಅಕ್ಕಿನ ಡ್ಯಾನ್ಸ್ ಏನು ರಗಡಾಗೈತೆ ಅಕ್ಕಿ ಬಂದ ರಗಡ್ ಸಲ ಬಂದ ಏಯ್ ಸುಮ್ಕುದ್ರು ನೀನು 5 ರೂಪಾಯಿ ಕೊಟ್ಲಕ್ಕಿ ನೀನು ಇದಕ್ಕೆ ಕೊಟ್ಟಿದ್ದು ಇಲ್ಲಿ ಪುಟ್ಟಿ ಚಂಜಿನಾರ ನೆಪ್ಪಾಗೈತೆ ಅದು ಹಾಂ ಸೈಕಲ್ ನೆಪ್ಪಾಗಿ ಅವ ನೆಪ್ಪಾಗೈತೆ ರೊಕ್ಕ ಕೊಳ್ಳಾರ ಹೋಗಿ ನಕ್ಕಿ ಕೊಟ್ಟ ಇಸು ಓ ಸಿದ್ಧಾರ್ಥ ಸೈಕಲ್ ತೊಗೊಂಡ ನಿನಗೂ ಬೇಕನ ಯಾವ್ದು ಹೆಸರೇ ತೊಗೊಂಡವ ನಿನ್ನ ಟೆಕ್ನಿಕಲ್ ಆನೆ ಮಚ್ಚಬೇಕು ಮತ್ತೆ ಯಾರು ಮಚ್ಚಲ್ಲ ಇಲ್ಲ ಪುಟ ಸಿದ್ಧಾರ್ಥ ಸೈಕಲ್ ತೊಗೊಂಡ ನೀನು ತೊಗೊಳಪ್ಪ ಅನ್ಬೇಕಲ್ಲ ನಿನ್ನ ಕೊಡ್ಸಿದ್ನ ಏನು ಮಾಡಿ ಹಾಕಲ್ಲ ಅದು ಒಂದು ಫೋಟೋಕ್ಕೆ 1 ರೂಪಾಯಿ ನೀನು ಜೆರಾಕ್ಸ್ ಹೊಡ್ಯಾಕೆ 7 ರೂಪಾಯಿ ತೋತಿ ಅದ್ರಾಗ 1 ರೂಪಾಯಿ ಕೊಡಕ್ಕೆ ಬಲ್ಲನ ಹಾಕ್ಮ್ಯಾ ಪುಟ್ಟಿ ಅವ್ ಮತ್ತೆ ಮಾಲ್ ತಂದೆ ಚಾಕ್ಲೇಟ್ ಫೋನಿಂದ ಇದ್ದ ಬಂದಿಲ್ಲ ಫೋನಿಂದ ತಂದು ತರಬೇಕಿಲ್ಲ ಕಲ್ಲಿಟ್ಟು ಸಾಬೂನು ತಂದಿರ 35 40 ಬರ್ಬೇಕು ಪುಟ್ಟಿ 40 ಮಾರ್ಬೇಕು 40 ಮತ್ತು 35 ದುಡ್ಡು ಉಳಿದ 5 ರೂಪಾಯಿ ಹೋಗ್ತೈತಿ ಮತ್ತು ಮಾಲಕ್ಕೆ ಸೀರೆ ಪುಟ್ಟಿ ಕುರ್ಕುರಿ ಇಲ್ಲಿ ಮಾರಕ್ಕೆ ಬರ್ತಲ್ಲ ಈಕೆ ನೋಡ್ತಾ ಕದ್ದು ಪೈಪ್ ಹಾಂ ಇಲ್ಲ ಆಕೆ ನಿಂಗೆ ಫೋನ್ ಹಚ್ಚ ಫೋನ್ ಬರ್ತ ಸಾಕಾ ಸಾಕು ಅವ್ರು ಆಟ ತಿನ್ನೋರ ಒದ್ದಾಡ್ತಾರೆ ಬಾ ಇವಾಳೆ ಸೂಪರ್ ಮಾರ್ಕೆಟ್ ಇದೆ ನೋಡಿ ಏನು ತೋರಿಸ್ತಿ ಹಾಂ ಚಿನ್ಯ ಯಾರ್ದು ಯಾರೇ ತೋರ್ಸ ಯಾಕೆ ನೋಡಿಲ್ಲ ನಿಮ್ಮ ಅಮ್ಮ ಜೈ ಆಂಜನೇಯ ವಿದ್ಯಾನಗರ ನೋಡಿ ಹೋಳಿ ಹುಣಿ ಅಲ್ರಿ ಈಗ ಹಲ್ಲಿಗೆ ಬಾರತ್ತ ನೋಡಿ ಹೋಳಿ ಹುಣಿ ಆಗುತ್ತೆ ನೆಕ್ಸ್ಟ್ ಟೈಮ್ ಇದು ಆಂಜನೇಯ ಗುಡಿ ಇದು ಇಲ್ಲಿ ಹೂವು ಎಷ್ಟೊಂದು ಐತೆ ನೋಡಿ ಸ್ನೇಹಿತರೆ ಸಿಟಿಯಾಗ ಸಿಕ್ಕಾಪಟ್ಟೆ ಹೂವಿನ ಗಿಡ ಇಷ್ಟ ಆಯಿತು ಹರ್ಕೊಂಡು ನೋಡಿ ಅವ್ರು ಇಟ್ಕೊಂಡಂಗಿಲ್ಲ ಅಲ್ಲಿಗೆ ಹೋಗ್ಬೇಕು ನೋಡ್ರಿ ಈಗ ಅಲ್ಲಿಗೆ ಹೋದಾಗ ಅಲ್ಲಿ ಐತೆ ನೋಡಿ ಫಂಕ್ಷನ್ ನಾ ದೂರ ಐತ್ರಿ ಹೋಗ್ಬೇಕು ಎಲ್ಲೈತೆ ನಡಿ ಇದು ಶ್ರಾವಣಿಯರ್ ಸಾಲಿ ನೋಡಿ ಈಚೆ ಕಡೆ ಕಾಲೇಜು ಆಚೆ ಕಡೆ ಸಾಲಿ
ಅಲ್ಲಿ ಇಟ್ಟಿದ್ದು ಹಾಸ್ಟೆಲ್ ರೀ ಅದು ಹೊತ್ತ ಮಾಡಕ್ಕೆ ಬಂದಿದ್ದು ಕಾಣ್ತಿರ್ಬೇಕು ನೋಡಲ್ಲಿ ಅಭ್ಯುದಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ಇದು ಕಾಲೇಜ್ ಹೆಚ್ಚು ಕಡೆ. ಇಲ್ಲಿ ನಿಂತ ಹೇಳಿದ್ರೆ ಹಿಂಗೆ ಬಂದ್ರೆ ಹಾಸ್ಟೆಲ್ ಐತೆ. ಹಾಸ್ಟೆಲ್ಲ ಫಂಕ್ಷನ್ ನೋಡಿ ಹೊತ್ತು ಮಾಡಕ್ಕೆ ಬಂದೈತೆ ನೋಡಿ. ಸಾಲಿ ಅಲ್ಲೈತೆ ನೋಡಿ ಫಂಕ್ಷನ್. ಶ್ರಾವಣ ಒದರೋದು ನೋಡಿ. ಬಾಯಿ ಒಟ್ಟ ಸೈಲೆಂಟ್ ಅಲ್ಲ ನೋಡಿ. ವಿದ್ಯಾನಗರ ಲಾಸ್ಟ್ ಬೌಂಡ್ರು. ಈ ಕಡೆ ಹೋಗಿ ಆಲಿಮಟ್ಟಿ ಅವ ಈ ಕಡೆ ಹಿಂಗೆ ಆಲಿಮಟ್ಟಿ ರೋಡಿ ಬರ್ತಾವೆ ಅಲ್ಲ. ನಡಿ ನೀವು ಈಗ ಅಕ್ಕಿನೇ ಮಾಡ್ತಾ ಹಿಂಗೆ ಬಾರ. ಈಗ ನಾನು ಏನಾರ ಆಗತ್ತೆ ನಡಿ.